ಗುರಾಯಿಸ್ಬೇಡ ಹೋಗು, ಹೆಸರು ನೋಡು T1. ಅವ್ರು ನನ್ನ ಸಾಮಾನ್ಯದವನು ಅನ್ಕೊಬಿಟ್ಟಿದ್ದಾರೆ. ಏನಪ್ಪ ಇಸ್ಕೋಪ ಬರ್ತಾ ಇದೀಯಾ? ಮಾರುತಿ ನಂಗೆ ಅವಮಾನ ಮಾಡ್ದ. ಏನ್ ಅವಮಾನ? ಅಡ್ರೆಸ್ ಇಟ್ಟು ಕಳಿತಾನೆ. ಇದೆಲ್ಲ ಒಂದು ಅವಮಾನನಾ? ಮತ್ತೆ ನಾನು ಅವಮಾನ ಪಡ್ಬೇಕಾ? ಏಸಪ್ಪ ಮಕ್ಕಳು ಅಂದ್ರೆ ಇದನ್ನೆಲ್ಲ ದೊಡ್ಡದ್ ಮಾಡಬಾರ್ದು ಸ್ಟೀಫನ್. ಏಸಪ್ಪ ಮಕ್ಕಳು ಅಂದಿದ್ದಷ್ಟೇ ಎಲ್ಲದಕ್ಕೂ ಅಲ್ತೋಸ್ಕೊಂಡ್ ಬರ್ಬೇಕಾ ಏನು? ಏಸಪ್ಪ ಏನು ತಪ್ಪು ಮಾಡಿದರು? ಏಸಪ್ಪ ಎಲ್ಲರಿಗೂ ಒಳ್ಳೆಯದನ್ನೇ ತಾನೇ ಮಾಡಿದರು. ಜನರಿಗೆ ಏಸಪ್ಪ ಒಳ್ಳೆಯದನ್ನು ಮಾಡಿದರು ಎಂದು ಸತ್ಯವೇದದಲ್ಲಿದೆ. ಮಹಾಯಾಜಕರಿಗೆ ಏಸಪ್ಪ ಏನು ತಪ್ಪು ಮಾಡಿದರು? ಏನೂ ಮಾಡಲಿಲ್ಲ, ಪ್ರೀತಿಯನ್ನೇ ಮಾಡಿದರು ಏಸಪ್ಪ. ಆದರೆ ಏಸಪ್ಪನನ್ನ ಅವರು ರಿಜೆಕ್ಟ್ ಮಾಡಿಬಿಟ್ಟರು. ಹಲೋ ಮಕ್ಕಳೇ, ಎಲ್ರು ಹೇಗಿದ್ದೀರಾ? ನಿಮ್ಮೆಲ್ಲರೂ ಏಸಪ್ಪನ ನಾಮದಲ್ಲಿ ವಂದಿಸ್ತೀನಿ. ಈ ಜಾಲಿ ಟೈಮ್ ಪ್ರೋಗ್ರಾಮ್ ನಲ್ಲಿ ನಿಮ್ಮೆಲ್ಲರನ್ನ ನೋಡೋದ್ರಲ್ಲಿ ನಂಗೆ ತುಂಬಾ ಸಂತೋಷ. ನಮ್ಮ ಮಿಕ್ಕಿ ತಾನೇ ಅದು ವಿಲನ್ ಮಾಡ್ತಿದ್ದಾನೆ. ಏ ಮಿಕ್ಕಿ, ಏನು ಮಾಡ್ತಾ ಇದೀಯಾ? ಕೈಯಲ್ಲಿ ಇಟ್ಕೊಂಡಿದ್ಯಾ? ಸೀಬೆ ಹಣ್ಣು. ನಿಂಗೆ ಇದು ಗೊತ್ತಿಲ್ವಾ ಏನು? ಅದು ಗೊತ್ತು, ನಿನಗದೆಲ್ಲಿ ಸಿಕ್ತು? ಇದು ನಮ್ಮ ಮನೆ ಪಕ್ಕದ ಮನೇಲಿರೋ ಟೀನಾ ಆಂಟಿ ಮನೇಲಿ ಕದ್ದೆ. ಸೂಪರ್ ಆಗಿದೆ. ಏ ಮಿಕ್ಕಿ, ಬೇರೆಯವ್ರ ವಸ್ತುಗಳನ್ನ ಅವ್ರ ಪರ್ಮಿಷನ್ ಇಲ್ದಲೆ ತಗೊಳ್ಬಾರ್ದು, ಅದು ತುಂಬಾ ತಪ್ಪು. ಇದೂನು ತಪ್ಪ? ಒಂದೇ ಒಂದ್ ಸೀಬೆ ಹಣ್ಣು ತಿಂದೆ. ನಿನ್ ಕೈಯಿಂದ ಮಾಡಿದಂತ ಪಾಪಗಳಿಗೆ ಏಸಪ್ಪನ ಕೈಯಲ್ಲಿ ಮೊಳೆ ಹೊಡೆಯಲ್ಪಡ್ತು, ಗೊತ್ತಾ? ಅಯ್ಯಯ್ಯೋ, ಹೌದಾ? ನೀನ್ ಮಾಡಿದ ತಪ್ಪನ ಏಸಪ್ಪನ ಹತ್ರ ಹೇಳಿ ಕ್ಷಮಾಪಣೆ ಕೇಳು. ಇನ್ ಮುಂದೆ ಮತ್ತೊಬ್ಬರ ವಸ್ತುಗಳಿಗೆ ಆಸೆ ಪಡೋದಿಲ್ಲ ಅಂತ ಏಸಪ್ಪನ ಬಳಿ ಪ್ರೇಯರ್ ಮಾಡು. ಸರಿ ಟಾಮಿ, ನಾನು ಇನ್ ಮುಂದೆ ಬೇರೆಯವ್ರ ವಸ್ತುಗಳಿಗೆ ಆಸೆ ಪಡೋದೇ ಇಲ್ಲ. ಓಕೆ ಮಕ್ಕಳೇ, ನೀವು ಕೂಡ ಮತ್ತೊಬ್ಬರ ವಸ್ತುಗಳ ಮೇಲೆ ಆಸೆ ಪಡಬಾರ್ದು. ಓಕೆ ಮಕ್ಕಳೇ, ಇವಾಗ ನಾವು ಶಿಲುಬೆಯ ಕಷ್ಟಗಳ ಕುರಿತು ಒಂದು ಶಾರ್ಟ್ ಫಿಲ್ಮ್ ಅನ್ನು ನೋಡ್ಲಿದ್ದೇವೆ. ಶಾರ್ಟ್ ಫಿಲ್ಮ್ ನೋಡ್ಕೊಂಡ್ ಬರೋಣವಾ? ಓವರ್ ಟು ಶಾರ್ಟ್ ಫಿಲ್ಮ್. ಯಾಕೆ ಕಿರಿಸ್ತಾ ಇದೆ? ಸರಿ, ಹೋಗಿ ನೋಡ್ಕೊಂಡ್ ಬರೋಣ. ಹಸುವಲ್ಲಿ ಕಿರಿಸ್ತಾ ಇದೆಯಾ ನೀನು? ಬಿಸ್ಕೆಟು ಕಲಿಯೋಯ್ತಾ? ಯಾಕೋ ನೀನು ಕೂಡ ಹಾಲ್ನ ಅದು ಕುಯ್ತಿದ್ಯಾ? ಹಸುವಲ್ಲಿ ಕಿರಿಸ್ತಾ ಇತ್ತಮ್ಮ, ಅದಕ್ಕೆ. ಅದು ಮೊದ್ಲೇ ಕುಡಿದ್ಬಿಟ್ಟು ಸುಮ್ನೆ ಕಿರಿಸ್ತಾ ಇದೀಯ? ಪರವಾಗಿಲ್ಲಮ್ಮ, ಕುಡಿಲಿ ಬಿಡಿ. ಅಮ್ಮ, ಇದಕ್ಕೆ ಬಿಸ್ಕೆಟ್ ಖಾಲಿ ಆಗಿದೆ, ನಾನು ಹೋಗಿ ತಗೊಂಡ್ಬರ್ತೀನಿ. ಏ ಸ್ಟೀಫನ್, ಬಟರ್ ಬನ್ ತಿಂತೀಯನಾ? ಇವನಿಗೆ ಬಟರ್ ಬನ್ ಇಷ್ಟ ಆಗಲ್ವೋ? T1 ಇಷ್ಟ ಆಗೋದು. ಯಾಕೆಂದ್ರೆ ಅವನ ಹೆಸರೇ T1 ಅಲ್ವಾ? ಡೈಲಿ ಮಾಡೋದೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಏನಪ್ಪ, ನಿಂಗೇನು ಬೇಕು? ನಾಯಿಗೆ ಹಾಕೋ ಬಿಸ್ಕೆಟ್ ಒಂದು ಕೊಡಿ ಅಂಕಲ್. ಲೋ, ಇವ್ನು ನಾಯಿ ಬಿಸ್ಕೆಟ್ ಎಲ್ಲ ತಿಂತವನು. ಹಿಂಗೆ ಆಡ್ತಿದ್ರೆ ಸರಿಯಾಗಿ ಕೊಡ್ತೀನಿ. ಏನ ನಾಯಿ ಬಿಸ್ಕೆಟ್ನ? ಗುರಾಯಿಸ್ಬೇಡ ಹೋಗು, ಹೆಸರು ನೋಡು T1. ತೋಳಿ ಅಂಕಲ್, ನಿಂಗೆಲ್ಲ ಒಂದಿನ ಇದೆ. ನೋಡೋಣ ಹೋಗ. ಅವ್ರು ನನ್ನ ಸಾಮಾನ್ಯದವನು ಅನ್ಕೊಬಿಟ್ಟಿದ್ದಾರೆ. ಏನಪ್ಪ ಇಸ್ಕೋಪ ಬರ್ತಾ ಇದೀಯಾ? ಮಾರುತಿ ನಂಗೆ ಅವಮಾನ ಮಾಡ್ದ. ಏನ್ ಅವಮಾನ? ಅಡ್ರೆಸ್ ಹಿಡ್ದು ಕರೀತಾನೆ. ಇದೆಲ್ಲ ಒಂದು ಅವಮಾನನಾ? ನಿಮ್ಮನ್ನು ಅಡ್ರೆಸ್ ಹಿಡಿದು ಕರೆದ್ರೆ ಗೊತ್ತಾಗುತ್ತೆ. ಇನ್ನೊಂದ್ಸಲ ನನ್ನ ತಂಟೆಗೆ ಬರಲಿ, ಅವ್ನ ತಲೆ ಹೊಡಿದ್ರೆ ನಾನು ಬಿಡೋದಿಲ್ಲ ನೋಡಿ. ಏನೋ ಗೊತ್ತಿಲ್ಲದೆ ಮಾತಾಡ್ದ, ಅದಕ್ಕೆ ನೀನು ಈ ತರ ಮಾತಾಡ್ಬೋದಾ? ಮತ್ತೆ ನಾನು ಅವಮಾನ ಪಡ್ಬೇಕಾ? ಏಸಪ್ಪ ಮಕ್ಕಳು ಅಂದ್ರೆ ಇದನ್ನೆಲ್ಲ ದೊಡ್ಡದ್ ಮಾಡಬಾರ್ದು ಸ್ಟೀಫನ್. ಏಸಪ್ಪ ಮಕ್ಕಳು ಅಂದಿದ್ದಷ್ಟೇ ಎಲ್ಲದಕ್ಕೂ ಅಲ್ತೋಸ್ಕೊಂಡ್ ಬರ್ಬೇಕಾ ಏನು? ನನಗೆ ಆ ಥರ ಎಲ್ಲ ಇರೋದಕ್ಕಾಗೋದಿಲ್ಲ. ಸುಮ್ಮನೆ ನನ್ನ ಮೇಲೆ ಯಾವಾಗಲೂ ತಪ್ಪು ಹೇಳ್ತಾ ಇರಬೇಡಿ. ಏನ್ರಿ
ಸ್ಟೀಫನ್, ನನಗೆ ಕೈ ಏಟಾಗಿದೆ. ನನ್ನ ಮನೆಯವ್ರಿಗೂ ಒಂದು ಸ್ವಲ್ಪ ಇದನ್ನ ಎತ್ಕೊ ಬಂದ್ಕೋರ. ಸರಿನಾ, ನಾನು ಎತ್ಕೊಂಬರ್ತೀನಿ. ಏನು ಹೂವಿನ ಪಾಟ್ ತರ್ತೀನಿ ಅಂತ ಕೈ ಬೀಸ್ಕೊಂಡ್ಬರ್ತಿದ್ಯಾ? ಅದೇ ನಮ್ಮ ಆಳ್ ತತ್ತವನಲ್ಲ. ನನ್ನ ಕೈ ಚೆನ್ನಾಗೇ ಇದೆ, ನಿನ್ನ ಸುಮ್ಮನೆ ಎತ್ಕೊಬರಕ್ಕೆ ಹೇಳ್ದೆ. ಯಾರೋ ಆಳು, ನಿನಗೆ ಎಷ್ಟು ಧೈರ್ಯ ಇದ್ರೆ ಇಷ್ಟು ಮಾತಾಡ್ತೀಯಾ? ಓಯ್ ಸ್ಟೀಫನ್. ಮುರಿದಾಕ್ಬಿಡ್ತೀನಿ. ಸ್ಟೀಫನ್, ಬಿಡು ಸ್ಟೀಫನ್, ಬಿಡು. ಆಗ್ಬಾರ್ದು. ಸಾರಿಪ್ಪ, ಏನೋ ಇದೆಲ್ಲ. ಅಪ್ಪ. ಗಾಡಿ ಎತ್ತು. ಸಾರಿಯಪ್ಪ. ಪರವಾಗಿಲ್ಲ ಅಂಕಲ್. ಸ್ಟೀಫನ್, ಯಾಕೆ ಈ ಥರ ನಡ್ಕೋತೀಯ? ಇದನ್ನೆಲ್ಲ ತಾಳ್ಮೆಯಿಂದ ಸಹಿಸ್ಕೋಬೇಕು. ಒಳ್ಳೇದು ಮಾಡ್ಬಿಟ್ಟು ನಾನು ಯಾಕೆ ತಾಳ್ಮೆಯಿಂದ ಸಹಿಸ್ಕೋಬೇಕು? ಕೆಲವೊಂದು ಸಮಯದಲ್ಲಿ ಆ ಥರನೇ ನಡೆಯುತ್ತೆ. ನಾವು ಅದನ್ನೆಲ್ಲ ಕೊರತೆ ಹೇಳ್ತೀರಾ ಅವ್ರಿಗೂ ಪ್ರೇಯರ್ ಮಾಡಬೇಕು. ನನ್ಗೆ ಆ ಥರ ಎಲ್ಲ ಇರೋಕ್ಕಾಗಲ್ಲ. ಏಯ್, ಎಂಟು ಗಂಟೆಗೆ ಫಂಕ್ಷನ್, ಲೇಟ್ ಆಗ್ತಾ ಇದೆ. ಒಳಗಡೆ ಏನ್ ಮಾಡ್ತಾ ಇದ್ದೀರಾ? ಬೇಗ ಬನ್ನಿ. ಇರು. ನಾಯಿ ಮರಿಗೆಲ್ಲ ಕಾರಲ್ಲಿ ಜಾಗ ಇಲ್ಲ, ಮನೇಲಿ ಬಿಟ್ಬಾ. ನಾನು ಕಷ್ಟಪಟ್ಟು ಬೆಳೆಸ್ತಾ ಇರೋದು, ಖಂಡಿತ ತಗೊಂಡೋಗ್ಬೇಕು. ಇದನ್ನ ತಗೊಂಡೋಗೋದ್ರೊಳಗೆ ಪಡಬಾರ್ದು ಕಷ್ಟಪಡ್ಬೇಕು ಸ್ಟೀಫನ್. ದಯಮಾಡಿ ಇಲ್ಲೇ ಬಿಟ್ಬಿಟ್ಟು ಬಂದ್ಬಿಡು. ಹಂಗಾರೆ ನಾನು ಬರಲ್ಲ, ನೀವು ಹೋಗ್ಬಿಟ್ಟು ಬನ್ನಿ. ಸ್ಟೀಫನ್, ಅದೆಲ್ಲ ಆಗಲ್ಲ. ಬಿಟ್ಬಾ ಅಂದ್ರೆ ಬಿಟ್ಬಾ. ಇಲ್ಲೇ ಬಿಟ್ರೆ ಊಟ ಇಲ್ಲದಲ್ಲೇ ಸತ್ತೋಗುತ್ತೆ. ಒಂದು ಜೀವದ ಬೆಲೆ ಗೊತ್ತಿದ್ದಲ್ಲೇ ಮಾತಾಡ್ಬೇಡಿಯಪ್ಪ. ಇದಕ್ಕಿಂತ ಒಬ್ಬೊಬ್ಬ ಮನುಷ್ಯರು ತುಂಬಾ ಅಮೂಲ್ಯವಾದವರು, ನಿನಗೆ ಗೊತ್ತಾ? ಒಂದು ನಾಯಿ ಮರಿ ಚೆನ್ನಾಗಿರ್ಬೇಕು ಅಂತ ನೀನು ಇಷ್ಟು ಕಷ್ಟಪಡ್ತಿದ್ಯಲ್ಲ, ಇದೆಲ್ಲ ಯಾಕೆ? ನೀನು ಅದನ್ನ ಪ್ರೀತಿ ಮಾಡೋದ್ರಿಂದ ತಾನೇ? ನೀನು ಈ ನಾಯಿ ಮರಿನ ಇಷ್ಟು ಪ್ರೀತಿ ಮಾಡುವಾಗ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದಂತ ಏಸಪ್ಪ ನಮ್ಮನ್ನ ಎಷ್ಟು ಪ್ರೀತಿಸ್ತಾರೆ. ಆ ಪ್ರೀತಿಯಿಂದಲೇ ನಮ್ಮೆಲ್ಲರನ್ನೂ ಭದ್ರವಾಗಿ ಪರಲೋಕಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಏಸಪ್ಪ ಶಿಲುಬೆಯಲ್ಲಿ ಕಷ್ಟಪಟ್ರು. ಏಸಪ್ಪನ ಮುಖದ ಮೇಲೆ ಉಗಿದ್ರು, ಪಕ್ಕೆಯಲ್ಲಿ ಈಟಿಯಿಂದ ತಿವಿದ್ರು, ತಲೆ ಮೇಲೆ ಒಡೆದ್ರು, ಚಾಟಿಯಿಂದ ಒಡೆದ್ರು. ಇದಕ್ಕಿಂತ ಹೆಚ್ಚಾದ ಕಷ್ಟಗಳು ನೀನು ಅನುಭವಿಸ್ಬಿಟ್ಟ? ಒಳ್ಳೆಯದನ್ನು ಮಾಡಿ ಬಾಧೆ ಪಡುವುದರಲ್ಲಿ ನೀವು ತಾಳ್ಮೆಯಿಂದ ಇದ್ದರೆ ಅದು ದೇವರ ಮುಂದೆ ಶ್ಲಾಘ್ಯವಾಗಿದೆ ಅಂತ ಬೈಬಲ್ ಹೇಳುತ್ತೆ ಸ್ಟೀಫನ್. ಈ ನಾಯ್ಮರಿ ನಿನ್ ಮೇಲೆ ಹಾರಿ ಎಷ್ಟು ಸಲ ನಿಂಗೆ ಪರ್ಚಿ ಗಾಯ ಮಾಡಿದೆ, ಆದ್ರೂ ನೀನಿದ್ನ ಪ್ರೀತಿಸಿ ಅದಕ್ಕಾಗಿ ಕಷ್ಟಪಡ್ತಾ ಇದೆಯಲ್ವಾ? ನಮ್ಮನ್ನ ಪ್ರೀತಿಸಿ ಎಷ್ಟೋ ತಪ್ಪುಗಳನ್ನ ತನ್ನ ಮೇಲೆ ಹೊತ್ಕೊಂಡಂತ ಏಸಪ್ಪನಿಗಾಗಿ ಚಿಕ್ಕ ಕಷ್ಟನ ನೀನ್ ಅನುಭವಿಸಿದ್ರೆ ಏನೋ, ಅವಮಾನ ಪಟ್ರೆ ಏನೋ, ಆತರ ನೀನ್ ಕೂಡ ನಿನ್ ಫ್ರೆಂಡ್ಸ್ನ ಪ್ರೀತಿಸಿ ಆ ನಿತ್ಯ ಮನೆಗೆ ಕೊಂಡೊಯ್ಯೋದಕ್ಕಾಗಿ ಸ್ವಲ್ಪ ಕಷ್ಟಗಳನ್ನ ಸಹಿಸೋದಕ್ಕೆ ನೀನು ಅಭ್ಯಾಸ ಮಾಡ್ಕೋ ಸ್ಟೀಫನ್. ಸರಿಯಪ್ಪ, ಇನ್ಮೇಲೆ ಏಸಪ್ಪ ನಮಗೋಸ್ಕರ ತೋರಿಸಿದಂಥ ಮಾದರಿನ ಹಿಂಬಾಲಿಸಿ ನಾನು ಬಾಳ್ತೀನಪ್ಪ. ಒಳ್ಳೇದು. ಶಾರ್ಟ್ ಫಿಲಂ ನೋಡಿದ್ರಾ? ಸೂಪರ್ ಆಗಿತ್ತಲ್ಲ ಮಿಕ್ಕಿ? ಹೌದು, ಕೈಯಲ್ಲಿ ಸೀಬೆ ಹಣ್ಣು ಮತ್ತೆ ಕದ್ದ? ಇಲ್ಲ, ನಾನು ಆ ತೋಟಗಾರರ ಹತ್ರ ಕೇಳ್ದೆ, ಅವರೇ ನನಗೆ ಈ ಸೀಬೆ ಹಣ್ಣ ಕೊಟ್ರು. ಇದರಲ್ಲಿ ಎಷ್ಟು ಒಳ್ಳೆ ವಿಷಯಗಳು ಇದೆ ಗೊತ್ತಾ? ನಮ್ಮ ಹೆಲ್ತಿಗೆ ಕೂಡ ಇದು ತುಂಬಾನೇ ಒಳ್ಳೆಯದು. ಸೂಪರ್ ಮಿಕ್ಕಿ. ಇವಾಗ ನಾವು ಹೆಲ್ತ್ ಟಿಪ್ಸ್ ನ ನೋಡ್ಕೊಂಡ್ ಬರೋಣವಾ? ಮಕ್ಕಳೇ, ನೀವು ಕೂಡ ಈಗ ಹೆಲ್ತ್ ಟಿಪ್ಸ್ ನ ನೋಡ್ಕೊಂಡ್ ಬನ್ನಿ. ಓವರ್ ಟು ಹೆಲ್ತ್ ಟಿಪ್ಸ್. ಹಾಯ್ ಫ್ರೆಂಡ್ಸ್, ಏನಿದು ಈ ಜಾಗನೇ ತುಂಬಾ ಕತ್ಲೆ ಆಗಿದೆ. ಓಕೆ, ನಾನು ಯಾರು ಅಂತ ಕರೆಕ್ಟ್ ಆಗಿ ಹೇಳ್ತೀರಾ ನೋಡೋಣವಾ? ನಾನು ಯಾವ ತರ ಇರ್ತೀನಿ ಅಂದ್ರೆ ಯೆಲ್ಲೋ ಕಲರ್ ಅಲ್ಲಿ ಇರ್ತೀನಿ, ಒಂದು ಚಿಕ್ಕ ಬಾಲ್ ತರ ರೌಂಡ್ ಆಗಿರ್ತೀನಿ. ಯಾರೋ ಕರೆಕ್ಟ್ ಆಗಿ ಹೇಳ್ತಾ ಇದಾರೆ. ಕರೆಕ್ಟ್ ಆಗಿ ಹೇಳಿದ್ರಿ, ನಾನೇ ಲೆಮನ್ ಮಾತಾಡ್ತಾ ಇರೋದು. ನಾನು ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಅಂತ ನನಗೆ ಗೊತ್ತು, ಆದ್ರೆ ನನ್ನ ಹತ್ರ ಏನ್ ಸ್ಟ್ರೆಂತ್ ಇದೆ ಅಂತ ನಿಮ್ಗೆ ತಿಳಿಬೇಕಲ್ವಾ? ಓಕೆ ಫ್ರೆಂಡ್ಸ್, ನಾವಿವಾಗ ಅದನ್ನೇ ನೋಡಲಿದ್ದೇವೆ.
ನನ್ನ ಹತ್ರ ವೈಟಮಿನ್ ಸಿ ಇದೆ ಫ್ರೆಂಡ್ಸ್. ಇದು ಒಂದು ಆಂಟಿ ಆಕ್ಸಿಡೆಂಟ್. ಇದು ಏನ್ ಮಾಡುತ್ತೆ ಅಂದ್ರೆ ನಿಮ್ ಸೆಲ್ಸ್ ಡ್ಯಾಮೇಜ್ ಆಗದೆ ಇರೋ ತರ ಕಾಪಾಡುತ್ತೆ. ಅಷ್ಟು ಮಾತ್ರ ಅಲ್ಲ ಫ್ರೆಂಡ್ಸ್, ವೈಟಮಿನ್ ಸಿ ನಿಮ್ ಸ್ಕಿನ್ ಶೈನ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ನಿಮಗೆ ರೋಗ ನಿರೋಧಕ ಶಕ್ತಿನ ಇಂಪ್ರೂವ್ ಮಾಡೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ನೀವು ಜ್ಯೂಸ್ ಮಾಡಿ ಕುಡಿದ್ರು ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಫ್ರೆಂಡ್ಸ್. ನಿಮ್ ಮನೆಯಲ್ಲಿ ನಿಮ್ಮಮ್ಮ ನನ್ನ ಕುಕ್ ಮಾಡಿ ಕೊಡ್ತಾರಲ್ವಾ, ಅದರಲ್ಲಿ ಕೂಡ ನಾನ್ ನಿಮ್ಗೆ ಹೆಲ್ಪ್ ಆಗಿರ್ತೀನಿ ಫ್ರೆಂಡ್ಸ್. ನನ್ನ ಹತ್ರ ಮೇನ್ ಆಗಿ ವೈಟಮಿನ್ ಸಿ ಇದೆ. ಓ, ಇವಾಗ್ಲೇ ಯಾರೋ ಕೇಳ್ತಾ ಇದ್ದೀರಿ ನನ್ಗೆ ಜ್ಯೂಸ್ ಮಾಡ್ಕೊಡಿ ಅಂತ. ನನ್ನನ್ನ ನೀವು ಜ್ಯೂಸ್ ತರ ಕುಡಿದ್ರು ಕೂಡ ನಾನ್ ನಿಮ್ಗೆ ಸ್ಟ್ರೆಂತ್ ನ ಕೊಡ್ತೀನಿ. ಆದ್ರೆ ನೀವು ನನ್ನ ತುಂಬಾ ಕುಡಿದ್ರೆ ನಿಮ್ಗೆ ವಾಮಿಟ್ ಬರುತ್ತೆ, ಸ್ಟಮಕ್ ಅಪ್ಸೆಟ್ ಆಗುತ್ತೆ. ಓಕೆ ಫ್ರೆಂಡ್ಸ್, ನನ್ನ ಹತ್ರ ಇರೋ ಸ್ಟ್ರೆಂತ್ ಬಗ್ಗೆ ನಿಮ್ಗೆ ಹೇಳ್ದೆ. ನೀವು ಚೆನ್ನಾಗಿ ಸೇವಿಸಿ, ನನ್ನ ಬಗ್ಗೆ ನಿಮ್ ಫ್ರೆಂಡ್ಸ್ಗೆ ಕೂಡ ಹೇಳಿ. ಬಾಯ್. ಮಕ್ಕಳೇ, ಹೆಲ್ತ್ ಟಿಪ್ಸ್ ನ ನೋಡಿದ್ರ ಚೆನ್ನಾಗಿತ್ತ? ಲೆಮನ್ ಅಲ್ಲಿ ಇಷ್ಟೊಂದು ಒಳ್ಳೆ ವಿಷಯಗಳಿದ್ಯಾ? ನನ್ಗೆ ಇವತ್ತೇ ಗೊತ್ತಾಗಿತ್ತು. ಮುಂದೆ ಏನು ಹೇಳು ಮಿಕ್ಕಿ? ನೆಕ್ಸ್ಟ್ ನಾವು ಇವಾಗ ನೋನ್ ಪ್ರೇನ ನೋಡ್ಲಿದ್ದೇವೆ. ಒಂದು ಪ್ರೇಯರ್ ಪಾಯಿಂಟಿಗಾಗಿ ವಿಶೇಷವಾಗಿ ಪ್ರೇಯರ್ ಮಾಡ್ಲಿದ್ದೇವೆ. ಯಾವುದಕ್ಕಾಗಿ ಪ್ರೇಯರ್ ಮಾಡ್ಲಿದ್ದೇವೆ ಅಂತ ಮೊದಲು ನೋಡಿ, ನಂತರ ಮಕ್ಕಳು ಅದಕ್ಕಾಗಿ ಪ್ರಾರ್ಥನೆ ಮಾಡ್ಲಿದ್ದಾರೆ. ಮಕ್ಕಳೇ, ನೀವು ಕೂಡ ಪ್ರೇಯರ್ ಮಾಡಕ್ಕೆ ರೆಡಿ ಆಗಿರಿ. ಏಸಪ್ಪ ನಿಮ್ಮ ಪ್ರೇಯರ್ ನ ಕೇಳಕ್ಕೆ ಕಾಯ್ತಾ ಇದ್ದಾರೆ. ಓವರ್ ಟು ನೋನ್ ಪ್ರೇ. ನಮ್ಮ ಇಂಡಿಯಾದಲ್ಲಿ 44 ಕೋಟಿ 4 ಲಕ್ಷ ಚಿಕ್ಕ ಮಕ್ಕಳು ಇದ್ದಾರೆ ಎಂದು ಒಂದು ಗಣತಿಯು ಹೇಳುತ್ತದೆ. ಅದರಲ್ಲಿ 1 ಕೋಟಿಗೂ ಹೆಚ್ಚಿನ ಚಿಕ್ಕ ಮಕ್ಕಳು ಬಡತನದಿಂದ ಬಾಧಿಸಲ್ಪಟ್ಟಿದ್ದಾರೆ. ಬೀದಿ ಬದಿಗಳಲ್ಲಿ ವಾಸಿಸುವ ಚಿಕ್ಕ ಮಕ್ಕಳ ಸಂಖ್ಯೆಯು 1 ಕೋಟಿ 8 ಲಕ್ಷ ಎಂಬುದಾಗಿ 2022ರಲ್ಲಿ ದಾಖಲಾಗಿದೆ. 3 ಕೋಟಿಗೂ ಹೆಚ್ಚಿನ ಚಿಕ್ಕ ಮಕ್ಕಳು ಹೆತ್ತವರು ಇಲ್ಲದ ಕಾರಣ ಅನಾಥರಾಗಿ ಇದ್ದಾರೆ. ಏನು ಮಕ್ಕಳೇ, ಇದನ್ನೆಲ್ಲ ನೋಡಿದರೆ ನಿಮಗೆ ಏನು ಅನಿಸುತ್ತದೆ? ಇವರೆಲ್ಲ ಏಸಪ್ಪನ ಬಳಿ ಬಂದರೆ ಇವರ ಜೀವಿತವು ಆಶೀರ್ವದಿಸಲ್ಪಡುತ್ತದೆ ಅನಿಸುತ್ತಿದೆಯಾ? ಹಾಗಿದ್ದರೆ ಇವರಿಗಾಗಿ ಪ್ರಾರ್ಥಿಸೋಣವಾ? ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಈ ನೋ ಆ್ಯಂಡ್ ಪ್ರೇ ಸೆಗ್ಮೆಂಟ್ ಅಲ್ಲಿ ನಿಮ್ಮೆಲ್ಲರನ್ನು ಸಂಧಿಸೋದು ನನ್ಗೆ ಬಹಳ ಸಂತೋಷ. ಇವತ್ತು ನಾವು ಯಾವುದಕ್ಕಾಗಿ ಪ್ರಾರ್ಥನೆ ಮಾಡ್ತೇವೆ ಅಂದರೆ, ನಮ್ಮ ಇಂಡಿಯಾ ದೇಶದಲ್ಲಿರೋ ಚಿಕ್ಕ ಮಕ್ಕಳ ರಕ್ಷಣೆಗಾಗಿ ನಾವು ಪ್ರಾರ್ಥಿಸಲಿದ್ದೇವೆ. ನಮ್ಮ ಭಾರತ ದೇಶದಲ್ಲಿ ಒಟ್ಟು 44 ಕೋಟಿ 4 ಲಕ್ಷ ಚಿಕ್ಕ ಮಕ್ಕಳಿದ್ದಾರೆ. ಅದರಲ್ಲಿ 1 ಕೋಟಿ ಚಿಕ್ಕ ಮಕ್ಕಳು ಬಡತನದಿಂದ ಬಾಧಿಸಲ್ಪಟ್ಟವ್ರೆ. ಇನ್ನೂ 1 ಕೋಟಿ ಚಿಕ್ಕ ಮಕ್ಕಳನ್ನು ನೋಡುವುದಾದರೆ ಎತ್ತವರಿಲ್ಲದೆ ಕಷ್ಟಪಡ್ತಿದ್ದಾರೆ. ಈ ಕಾರ್ಯಗಳನ್ನೆಲ್ಲ ನೋಡುವಾಗ ನಿಮ್ಗೆ ಏನ್ ಅನ್ಸುತ್ತೆ? ಇವ್ರಿಗಾಗಿ ನಾವು ಪ್ರಾರ್ಥಿಸೋಣವಾ? ಅಪ್ಪ, ಪ್ರೀತಿಯ ಪರಲೋಕದ ತಂದೆಯೇ, ಈ ಸಮಯಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇವಪ್ಪ. ದೇವರೇ, ಚಿಕ್ಕ ಮಕ್ಕಳಿಗಾಗಿ ನಾವಿಂದು ಪ್ರಾರ್ಥಿಸುತ್ತಿದ್ದೇವೆ. ಅಪ್ಪ, ಅನೇಕ ಚಿಕ್ಕ ಮಕ್ಕಳು ಎತ್ತವರಿಲ್ಲದೆ ಬಾಧಿಸಲ್ಪಟ್ಟಿದ್ದಾರೆ, ಬಡತನದಿಂದ ಬಾಧಿಸಲ್ಪಟ್ಟಿದ್ದಾರೆ. ಅಪ್ಪ, ಅವರಿಗಾಗಿ ಈ ಸಮಯದಲ್ಲಿ ನಿಮ್ಮನ್ನು ದೃಷ್ಟಿಸಿ ಪ್ರಾರ್ಥಿಸುತ್ತಿದ್ದೇವೆ. ಅಪ್ಪ, ನಿಮ್ಮನ್ನೇ ಎದುರು ನೋಡ್ತಾ ಪ್ರಾರ್ಥಿಸುತ್ತಿದ್ದೇವೆ. ಅಪ್ಪ, ಎಲ್ಲ ಚಿಕ್ಕ ಮಕ್ಕಳು ನೀವೇ ನಿಜವಾದ ದೇವರು ಅನ್ನುವುದನ್ನು ತಿಳಿದುಕೊಳ್ಳಬೇಕಪ್ಪ. ಅಂತ ಕೃಪೆಯನ್ನು ಅವರಿಗೆ ನೀವು ಕೊಡಿರಿ. ಅಪ್ಪ, ಅವರ ಮನ ಕಣ್ಣುಗಳನ್ನು ಕುರುಡಾಗಿ ಇಟ್ಟಿರುವಂತ ಎಲ್ಲ ದುಷ್ಟ ಸೈತಾನನ ಕ್ರಿಯೆಗಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಕಟ್ಟಿ ಪ್ರಾರ್ಥಿಸುತ್ತೇವೆ. ಅಪ್ಪ, ಒಂದೊಂದು ಚಿಕ್ಕ ಮಕ್ಕಳ ಭವಿಷ್ಯತನ್ನು ನಿಮ್ಮ ಕರದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತೇವೆ. ಅವರನ್ನು ಆಶೀರ್ವದಿಸಿರಿ. ಅಪ್ಪ, ನಮ್ಮ ಪ್ರಾರ್ಥನೆಯನ್ನು ಕೇಳಿ ನೀವು ದೇಶದಲ್ಲಿ ದೊಡ್ಡ ಬದಲಾವಣೆಯನ್ನು ಉಂಟು ಮಾಡುವುದಕ್ಕಾಗಿ ನಿಮಗೆ ವಂದನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್. ಇವಾಗ ನಮ್ಮ ಮಧ್ಯದಲ್ಲಿರೋ ಜಾಯ್ಸ್ ಈ ಕಾರ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಏಸಪ್ಪನ ನೋಡಿ ಪ್ರಾರ್ಥಿಸೋಣವಾ? ಪ್ರೀತಿಯುಳ್ಳ ಏಸಪ್ಪ, ಈ ದಿನಕ್ಕಾಗಿ ಸ್ತೋತ್ರಪ್ಪ. ಈ ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಚಿಕ್ಕ ಮಕ್ಕಳ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡ್ತೀವಪ್ಪ. ಏಸಪ್ಪ, ತುಂಬಾ ಚಿಕ್ಕ ಮಕ್ಕಳ ರಕ್ಷಣೆ ಹೊಂದದೇ ಇದ್ದಾರೆ ಏಸಪ್ಪ. ಈ ಸಮಯದಲ್ಲಿ ಅವ್ರನ್ನೆಲ್ಲ ನೀವು ರಕ್ಷಿಸಿ ಅಪ್ಪ. ಅಪ್ಪ, ನೀವು ಅವರನ್ನ ಅಭಿಷೇಕಿಸಿರಿ ಅಪ್ಪ. ನೀವು ಸತ್ಯವೇದದಲ್ಲಿ ತರುವಾಯ ನನ್ನ ಆತ್ಮವನ್ನು ಎಲ್ಲ ಮನುಷ್ಯರ ಮೇಲೆ ಸುರಿಸುವೆನು, ನಿಮ್ಮ ಯವನಸ್ಥರಿಗೆ ದರ್ಶನಗಳಾಗುವಂತ ಹೇಳಿದೀರಪ್ಪ. ಈ ಸಮಯದಲ್ಲಿ ಅಪ್ಪ, ಯಾರೆಲ್ಲ ಅಭಿಷೇಕ ಹೊಂದಿಲ್ವೋ ಅವ್ರಿಗೆಲ್ಲ ನೀವು ಅಭಿಷೇಕನ ಕೊಡಿರಿ ದೇವ್ರೆ. ಅಪ್ಪ, ಅನ್ಯ ಭಾಷೆಯಿಂದ ಅವ್ರನ್ನ ತುಂಬಿಸಿ ಅಪ್ಪ. ಏಸಪ್ಪ, ಅದು ಮಾತ್ರ ಅಲ್ಲಪ್ಪ, ಇನ್ನು ಅನೇಕ ಮಕ್ಕಳು ಬೀದಿಗಳಲ್ಲಿ ಇದ್ದಾರೆ ಏಸಪ್ಪ. ಏಸಪ್ಪ, ನೀವು ಅವ್ರನ್ನ ರಕ್ಷಣೆ ಮಾಡಿ ಅವರಿಗೆ ನೀವು ಒಂದು ಮನೆಯನ್ನ ಕೊಡಿರಿ ಅಪ್ಪ. ಅಪ್ಪ, ರಾಜಕೀಯ ಕಡೆಯಿಂದ ಅವ್ರಿಗೊಂದು ಹೆಲ್ಪ್ ಸಿಕ್ಕೋ ರೀತಿ ಮಾಡಪ್ಪ. ಏಸಪ್ಪ, ನೀವು ಮೋಶದೊಂದಿಗೆ ಇದ್ದ ಹಾಗೆ ನಿನ್ನೊಂದಿಗೆ ಇರುತ್ತೇನಂತ ಹೇಳಿದೀರಪ್ಪ, ಅವರೊಂದಿಗೂ ಇರಿಯಪ್ಪ. ಅವ್ರ ಅಗತ್ಯಗಳನ್ನೆಲ್ಲ ನೀವು ಪೂರ್ತಿ ಮಾಡಿಯಪ್ಪ. ಉಜ್ಜೀವನದಲ್ಲಿ ಅವರನ್ನು ನೀವು ಉಪಯೋಗಿಸಿ ದೇವರೇ. ಏಸಪ್ಪ, ಉಜ್ಜೀವನದಲ್ಲಿ ಅವರು ನಿಮ್ ಜೊತೆ ಬರ್ಬೇಕು. ನೀವು ಆ ರೀತಿ ಮಾಡೋದಕ್ಕಾಗಿ ಸ್ತೋತ್ರ ಏಸಪ್ಪ.
ಏಸಪ್ಪ ತುಂಬಾ ಚಿಕ್ಕ ಮಕ್ಕಳಿಗೆ ಪ್ಯಾರೆಂಟ್ಸ್ ಇಲ್ಲಪ್ಪ. ಅವ್ರು ನೀವೇ ತಂದೆ ತಾಯಿ ಆಗಿದ್ದು ಅವ್ರನ್ನ ನಡೆಸ್ಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇನೆಪ್ಪ. ಏಸಪ್ಪ ತಾಯಿ ಅಂತ ಸಂತೈಸಿ ಅಪ್ಪ. ನೀವು ಆ ರೀತಿ ಮಾಡೋದಕ್ಕಾಗಿ ನಿಮಗೆ ವಂದನೆ ಅಪ್ಪ. ಏಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಓಕೆ ಮಕ್ಕಳೇ, ನಾವು ಇವತ್ತು ಈ ಕಾರ್ಯಕ್ಕಾಗಿ ಪ್ರಾರ್ಥನೆ ಮಾಡಿದ್ದೇವೆ. ಏಸಪ್ಪ ನಮ್ಮ ಪ್ರಾರ್ಥನೆನ ಕೇಳಿ ದೇಶದಲ್ಲಿ ದೊಡ್ಡ ಬದಲಾವಣೆನ ಉಂಟು ಮಾಡ್ತಾರೆ. ಮುಂದಿನ ನೋನ್ ಸೆಗ್ಮೆಂಟಲ್ಲಿ ನಿಮ್ಮನ್ನು ಸಂಧಿಸ್ತೀನಿ. ಗಾಡ್ ಬ್ಲೆಸ್ ಯು. ಮಿಕ್ಕಿ, ಇನ್ಮೇಲೆ ನಾನು ಕೂಡ ಚಿಕ್ಕ ಮಕ್ಕಳು ರಕ್ಷಣೆಗಾಗಿ ಡೈಲಿ ಪ್ರೇಯರ್ ಮಾಡ್ತೀನಿ. ಟಾಮಿ, ಹೌದು, ಏನು ಕೈಯಲ್ಲಿ ಬೈಬಲ್ ಎಲ್ಲ ಇಟ್ಕೊಂಡಿದ್ಯಾ? ಮಿಕ್ಕಿ, ನೆಕ್ಸ್ಟ್ ಮೆಸೇಜ್ ಟೈಮ್. ಆಶ್ಲಿ ಅಕ್ಕ ಈಗ ಶಿಲುಬೆಯ ಕುರಿತಾಗಿ ಸಂದೇಶ ಹೇಳ್ತಾರೆ. ಅಯ್ಯೋ, ನಾನು ಬೈಬಲ್ ತಗೊಂಬಂದಿಲ್ವಲ್ಲ. ಸರಿ, ನಾನು ಹೋಗ್ಬಿಟ್ಟು ಬೈಬಲ್ ತಗೊಂಡ್ಬಂದ್ಬಿಡ್ತೀನಿ. ಓಕೆ ಮಕ್ಕಳೇ, ನೀವು ಬೈಬಲ್ ನೋಟ್ಬುಕ್ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಓವರ್ ಟು ಮೆಸೇಜ್ ಟೈಮ್. ಹಲೋ ಮಕ್ಕಳೇ, ಪ್ರೈಸ್ ದ ಲಾರ್ಡ್. ಎಲ್ಲರೂ ಹೇಗಿದ್ದೀರಾ? ಜಾಲಿ ಟೈಮ್ ಪ್ರೋಗ್ರಾಮ್ ನೋಡ್ಕೊ ಬಂದ್ರಾ? ಅದು ಈ ಲೆಂಟ್ ಡೇಸಲ್ಲಿ ಏಸಪ್ಪ ಪಟ್ಟಂಥ ಕಷ್ಟಗಳನ್ನು ಎಲ್ಲವನ್ನು ನೋಡಿದೆವಲ್ಲ. ಸರಿ, ಇವತ್ತು ನಾವು ಒಂದು ಟಾಸ್ಕ್ ಮಾಡೋಣವಾ? ಒಂದು ಗಾಸ್ಪಲನ್ನು ತೆಗೆದುಕೊಳ್ಳಬೇಕು. ಗಾಸ್ಪಲ್ ಎಂದರೆ ಏನು ಗೊತ್ತಾ? ಮತ್ತಾಯ, ಮಾರ್ಕ, ಲೂಕ, ಯೋಹಾನ, ಇದರಲ್ಲಿ ಯಾವುದಾದರೂ ಒಂದನ್ನು ತೆಗೆದುಕೊಂಡು ಈ ಲೆಂಟ್ ಡೇಸಲ್ಲಿ ಮುಗಿಸಬೇಕು. ನಮ್ಮ ಮೈನ್ ಟಾಸ್ಕ್ ಏನೆಂದರೆ ಏಸಪ್ಪ ಶಿಲುಬೆಯಲ್ಲಿ ಪಟ್ಟಂಥ ಕಷ್ಟಗಳನ್ನು ನೆನೆಸಿ ನಾವು ಮೊದಲೇ ಹೇಳಿಕೊಟ್ಟೆವಲ್ಲ, ಅದನ್ನೆಲ್ಲ ಯೋಚಿಸಬೇಕು ಎಂದು. ಸೊ ಅದನ್ನು ಕುರಿತು ಯೋಚಿಸಿ ಧ್ಯಾನಿಸಲಿದ್ದೇವೆ. ಇದೇ ಟಾಸ್ಕ್, ಸರಿನಾ? ಈಸ್ಟರ್ ಅಂದು ನಾನು ನಿಮ್ಮನ್ನ ಕೇಳ್ತೀನಿ, ನೀವೆಲ್ಲ ಮಾಡಿದ್ರ ಅಂತ ಕೇಳ್ತೀನಿ. ನೀವೆಲ್ಲ ಕರೆಕ್ಟಾಗಿ ಯಾವುದಾದ್ರೂ ಒಂದು ಗಾಸ್ಪಲ್, ಈ 4 ಗಾಸ್ಪಲಲ್ಲಿ ಯಾವುದಾದ್ರೂ ಒಂದನ್ನು ತೆಗೆದು ಮುಗಿಸಲಿದ್ದೇವೆ. ಮೊದಲು ನಮ್ಮ ಲೈಫಲ್ಲಿ ಏಸಪ್ಪ ಮಾತಾಡುತ್ತಾರೆ, ಅದು ಏನು ಅಂತ ನಾವು ಡಿಸ್ಕಸ್ ಮಾಡಲಿದ್ದೇವೆ, ಸರಿನಾ? ಸರಿ, ಇಂದು ನಾವು ಹೇಗೆ ಶಿಲುಬೆಯ ಕಷ್ಟಗಳನ್ನು ಧ್ಯಾನಿಸಬೇಕು, ಓದಬೇಕು ಎಂಬುದನ್ನೆಲ್ಲ ಇಂದು ನಾವು ನೋಡೋಣ. ಏಕೆಂದರೆ ಈ ಲೆಂಟ್ ಡೇಸ್ ಆಗಿರೋದ್ರಿಂದ ಏಸಪ್ಪ ಶಿಲುಬೆಯಲ್ಲಿ ಜಜ್ಜಲ್ಪಡುವುದಕ್ಕಿಂತ ಮೊದಲು ನಂತರ ಎಷ್ಟು ಕಷ್ಟಗಳನ್ನು ಅನುಭವಿಸಿದರು ಎನ್ನುವುದನ್ನು ಕುರಿತು ನಾವು ನೋಡಲಿದ್ದೇವೆ, ಮೆಡಿಟೇಟ್ ಮಾಡಲಿದ್ದೇವೆ, ಧ್ಯಾನಿಸಲಿದ್ದೇವೆ, ಸರಿನಾ? ಈ ರೀತಿ ನೀವು ಸಹ ಈ ಲೆಂಟ್ ಡೇಸ್ ಅಲ್ಲಿ ಮಾಡಬೇಕು, ಸರಿನಾ? ಸರಿ, ಏಸಪ್ಪ ಈ ಲೋಕದಲ್ಲಿ ಬದುಕಿದಂತ ದಿನಗಳಲ್ಲಿ ಅನೇಕ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿದರು. ದೆವ್ವ ಹಿಡಿದವರಿಗೆ ದೆವ್ವಗಳಿಂದ ಬಿಡುಗಡೆ ಕೊಟ್ಟರು, ದೆವ್ವಗಳನ್ನೆಲ್ಲ ಓಡಿಸಿದರು, ಬಿಡುಗಡೆಯನ್ನು ಕೊಟ್ಟರು, ಹೆಚ್ಚು ಸಹಾಯ ಮಾಡಿದರು ಜನರಿಗೆ. ಚಿಕ್ಕ ಮಕ್ಕಳಿಗೆಲ್ಲ ಏಸಪ್ಪ ಎಂದರೆ ತುಂಬ ಇಷ್ಟವಾಗುತ್ತಿತ್ತು. ನಿಮಗೆ ಒಬ್ಬರು ಇಷ್ಟವಾಗಿದ್ದರೆ ನಿಮ್ಮ ತಂದೆ ತಾಯಿಗೂ ಅವರು ಇಷ್ಟವಾಗಿರುತ್ತಾರಲ್ಲ, ಆಗ ಚಿಕ್ಕ ಮಕ್ಕಳನ್ನೆಲ್ಲ ಅವರ ತಂದೆ ತಾಯಿಗಳು ಏಸಪ್ಪನ ಬಳಿ ಅವರನ್ನು ಕರೆದುಕೊಂಡು ಬಂದರಂತೆ. ಹಿರಿಯರಿಗೂ ಏಸಪ್ಪ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದ್ದರಿಂದ ಅವರಿಗೂ ಏಸಪ್ಪನನ್ನು ಕಂಡರೆ ಇಷ್ಟವಾಗುತ್ತಿತ್ತು. ಅದೇ ರೀತಿ ಏಸಪ್ಪ ಯಾವ ದೇಶ ಜನರಿಗೆ ಒಳ್ಳೆಯದನ್ನು ಮಾಡಿದರು, ಯಾವ ದೇಶದಲ್ಲಿ ಏಸಪ್ಪ ಬದುಕಿದರು, ಇಸ್ರಾಯೇಲ್ ಜನರೊಂದಿಗೆ ಇಸ್ರಾಯೇಲ್ ದೇಶದಲ್ಲಿ ಬದುಕಿದರು. ಅಲ್ಲಿದ್ದಂಥ ಇಸ್ರಾಯೇಲ್ ಜನರಿಗೆ ಏಸಪ್ಪ ಅನೇಕ ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು, ಸಹಾಯವನ್ನು ಮಾಡುತ್ತಿದ್ದರು. ಏಸು ಒಳ್ಳೆಯದನ್ನು ಮಾಡುತ್ತಾ ತನ್ನನ್ನು ತೋರಿಸಿಕೊಂಡರು ಎಂದು ಸತ್ಯವೇದದಲ್ಲಿದೆ. ಅನೇಕ ಕಾರ್ಯಗಳನ್ನು ಏಸಪ್ಪ ಮಾಡಿದ್ರು. ಆದರೆ ಈಗ ನಾನು ನಿಮಗೆ ಒಂದು ಇನ್ಸಿಡೆಂಟ್ ಹೇಳುತ್ತೇನೆ. ಆ ಇನ್ಸಿಡೆಂಟ್ ಎಲ್ಲಿದೆ ನಿಮಗೆ ಗೊತ್ತಾ? ಲೂಕ 23ನೇ ಅಧ್ಯಾಯದಲ್ಲಿ ಇದೆ. ಸರಿ, ಬರಾಬನೆಂಬ ಒಬ್ಬ ಮನುಷ್ಯನಿದ್ದನು. ಅವರನ್ನು ಕುರಿತು ಒಂದು ಡಿಸ್ಕ್ರಿಪ್ಷನ್ ಇದೆ. ಏನು ಗೊತ್ತಾ? ಲೂಕ 23ನೇ ಅಧ್ಯಾಯ 19ನೇ ವಾಕ್ಯವನ್ನು ಓದಿದರೆ, ಈ ಬರಾಬನನ್ನು ಆ ಪಟ್ಟಣದಲ್ಲಿ ನಡೆದ ಒಂದಾನೊಂದು ದಂಗೆಯ ನಿಮಿತ್ತವಾಗಿಯೂ ಕೊಲೆಯ ನಿಮಿತ್ತವಾಗಿಯೂ ಸೆರೆಮನೆಯಲ್ಲಿ ಹಾಕಿದ್ದರು. ಬರಾಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ಕೊಲೆ ಮಾಡಿದವನಾಗಿದ್ದನು. ಅವನು ದಂಗೆ ಮಾಡಿದ್ದನು. ದಂಗೆ ಎಂದರೆ ಏನು ಗೊತ್ತಾ? ವೈಲೆನ್ಸ್, ಗಲಭೆ ಎಲ್ಲ ಮಾಡುತ್ತಾರಲ್ಲ, ಅದೇ ರೀತಿ ಇವನು ದಂಗೆ ಮಾಡಿದ್ದನು. ಒಬ್ಬ ಕ್ರಿಮಿನಲ್. ಇವನನ್ನು ಜೈಲಿನಲ್ಲಿ ಇಟ್ಟಿದ್ದರು. ಏಸಪ್ಪನ ಮೇಲೆ ತಪ್ಪಾದ ದೂರನ್ನು ಹಾಕಿ ಆತನ ಮೇಲೆ ಪಿಲಾತನ ಬಳಿಗೆ ಕರೆದುಕೊಂಡು ಹೋದರು. ಪಿಲಾತನು ಯಾರು? ಒಂದು ದೇಶದ ಅಧಿಕಾರಿ, ದೇಶಕ್ಕೆ ಹೆಡ್. ಅವನ ಬಳಿಗೆ ಕರೆದುಕೊಂಡು ಹೋದರು. ಆಗ ಆ ದಿನ ಏನಾಗಿತ್ತು ಎಂದರೆ, ಒಂದು ಹಬ್ಬದ ದಿನದಲ್ಲಿ ಪಿಲಾತನ ಏನು ಮಾಡುತ್ತಾನೆ ಎಂದರೆ, ಏಸು ಯಾವ ತಪ್ಪನ್ನು ಮಾಡಲಿಲ್ಲ, ಏಸುವನ್ನು ನಾವು ಬಿಡಿಸೋಣ ಎಂಬ ಆಸೆ ಪಿಲಾತನಿಗೆ ಬರುತ್ತದೆ. ಆಗ ಬರಾಬನನ್ನು ಕರೆದುಕೊಂಡು ಬಂದು ನಿಲ್ಲಿಸಿ, ಏಸುವನ್ನು ಬಿಡುಗಡೆ ಮಾಡಬೇಕಾ ಇಲ್ಲ ಈ ಬರಾಬನನ್ನು ಬಿಡುಗಡೆ ಮಾಡಬೇಕಾ ಎಂದು ಜನರ ಮಧ್ಯದಲ್ಲಿ ಕೇಳುತ್ತಾರೆ. ಆಗ ಜನರು ಏನು ಹೇಳುತ್ತಾರೆ ಗೊತ್ತಾ? ಇಲ್ಲ, ಬರಾಬನನ್ನು ಬಿಡುಗಡೆ ಮಾಡಿರಿ, ಆದರೆ ಏಸುವನ್ನು ಬಿಡುಗಡೆ ಮಾಡಬೇಡಿ ಎಂದು ಹೇಳುತ್ತಾರೆ. ಲೂಕ 23ನೇ ಅಧ್ಯಾಯ 23ನೇ ವಾಕ್ಯ ನಾನು ಓದುತ್ತೇನೆ, ಕೇಳಿರಿ. ಆದರೆ ಅವರು ದೊಡ್ಡ ಕೂಗಾಟ ಮಾಡುತ್ತಾ ಅವನನ್ನು ಶಿಲುಬೆಗೆ ಹಾಕಿಸಬೇಕೆಂದು ಕೇಳಿಕೊಂಡು ಬಲವಂತ ಮಾಡಿದರು. ಅವರ ಕೂಗಾಟವು ಗೆದ್ದಿತು. ಇಲ್ಲಿ ಏನು ಗೊತ್ತಾ? ಬರಾಬನನ್ನು ಶಿಲುಬೆಗೆ ಹಾಕಿಸಬೇಕಾ ಇಲ್ಲ ಯೇಸುವನ್ನು ಶಿಲುಬೆಗೆ ಹಾಕಿಸಬೇಕಾ ಎಂದು ಕೇಳಿದಾಗ ಜನರೆಲ್ಲರೂ ಇಲ್ಲ, ಯೇಸುವನ್ನು ಶಿಲುಬೆಗೆ ಹಾಕಿರಿ ಎಂದು ಹೇಳಿದರು. ಅದೇ ರೀತಿ ಮಹಾಯಾಜಕರು, ಶಾಸ್ತ್ರಿಗಳು ಕೂಗಾಡಲು ಶುರು ಮಾಡಿದರು. ಯೇಸುವನ್ನು ಶಿಲುಬೆಗೆ ಹಾಕಿಸಬೇಕು ಎಂದು ಕೂಗಿದರು. ನೋಡಿರಿ ಫ್ರೆಂಡ್ಸ್,
ಸ್ವಲ್ಪ ಯೋಚಿಸಬೇಕಲ್ಲ. ಬರಾಬನು ತಪ್ಪನ್ನು ಮಾಡಿ ಶಿಲುಬೆಗೆ ಅವನನ್ನು ಹಾಕಬೇಕೆಂದು ತೀರ್ಪನ್ನು ಕೊಟ್ಟು ಬಿಟ್ಟಿದ್ದರು. ಆದರೆ ಅವನನ್ನು ಬಿಡುಗಡೆ ಮಾಡಬೇಕೆಂದು ಜನರು ಕೂಗಾಡುತ್ತಿದ್ದಾರೆ. ಯಾವ ತಪ್ಪನ್ನು ಮಾಡದ ಯೇಸುವನ್ನು ಶಿಲುಬೆಗೆ ಹಾಕಿಸಿರಿ ಎಂದು ಜನರು ಕೂಗಾಡುತ್ತಿದ್ದಾರೆ. ಶಾಸ್ತ್ರಿಗಳು ಕೂಗುತ್ತಿದ್ದಾರೆ. ಸ್ವಲ್ಪ ಯೋಚಿಸಿ ನೋಡಿರಿ, ಏಸಪ್ಪ ಏನು ತಪ್ಪು ಮಾಡಿದರು? ಏಸಪ್ಪ ಎಲ್ಲರಿಗೂ ಒಳ್ಳೆಯದನ್ನೇ ತಾನೇ ಮಾಡಿದರು. ಜನರಿಗೆ ಏಸಪ್ಪ ಒಳ್ಳೆಯದನ್ನು ಮಾಡಿದರು ಎಂದು ಸತ್ಯವೇದದಲ್ಲಿದೆ. ಮೊದಲು ನೀವು ಒಪ್ಪಿಕೊಂಡಿದ್ದೀರಲ್ಲ, ಏಸಪ್ಪ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿದರು, ಜನರನ್ನು ಪ್ರೀತಿಸಿದರು, ಅದ್ಭುತಗಳನ್ನು ಅವರಿಗೆ ಮಾಡಿದರು ಎಂದು ನೀವು ಮೊದಲು ಒಪ್ಪಿಕೊಂಡಿದ್ದೀರಲ್ಲವಾ? ಏಸಪ್ಪ ಒಳ್ಳೆಯದನ್ನೇ ಮಾಡಿದರು. ಮಹಾಯಾಜಕರಿಗೆ ಏಸಪ್ಪ ಏನು ತಪ್ಪು ಮಾಡಿದರು? ಏನೂ ಮಾಡಲಿಲ್ಲ, ಪ್ರೀತಿಯನ್ನೇ ಮಾಡಿದರು ಏಸಪ್ಪ. ಆದರೆ ಏಸಪ್ಪನನ್ನು ಅವರು ರಿಜೆಕ್ಟ್ ಮಾಡಿಬಿಟ್ಟರು. ಇದೇ ರೀತಿಯ ಮಕ್ಕಳೇ, ನಿಮ್ಮ ಲೈಫಲ್ಲೂ ನೀವು ಯಾವತ್ತಾದರೂ ಯೋಚಿಸಿದ್ದೀರಾ, ನನ್ನನ್ನು ಪ್ರೀತಿಸಲು ಯಾರೂ ಇಲ್ಲ, ನಾನು ಹೇಳುವುದನ್ನು ನನ್ನ ತಂದೆ ತಾಯಿ ಅರ್ಥ ಮಾಡಿಕೊಳ್ಳುವುದಿಲ್ಲ, ಈ ಮನೆಯಲ್ಲಿ ತಮ್ಮನೋ ತಂಗಿಯೋ ತಪ್ಪು ಮಾಡಿದರು, ಅದಕ್ಕೂ ನನ್ನನ್ನೇ ಬೈಯುತ್ತಾರೆ, ಅವರು ತಪ್ಪು ಮಾಡಿದರೆ ನಾನೇನು ಮಾಡಲು ಸಾಧ್ಯ, ಅವರಿಗೆ ನಾನು ಎಕ್ಸಾಂಪಲ್ ಆಗಿ ಇಲ್ಲ ಎಂದು ನನ್ನನ್ನು ಬೈಯುತ್ತಿದ್ದಾರೆ, ನಾನು ಏನೇ ಮಾಡಿದರೂ ನನ್ನ ತಂಗಿಯೋ ಇಲ್ಲ ನನ್ನ ತಮ್ಮನೋ ನನ್ನ ತಂದೆ ತಾಯಿ ಬಳಿ ಹೋಗಿ ಹೇಳಿಬಿಡುತ್ತಾರೆ, ನಾನು ಚಿಕ್ಕದಾಗಿ ಏನೇ ಮಾಡಿದರೆ ಅವರು ದೊಡ್ಡ ಇಶ್ಯೂ ಮಾಡುತ್ತಾರೆ, ನನ್ನನ್ನು ಅರ್ಥ ಮಾಡಿಕೊಳ್ಳಲು ಯಾರೂ ಇಲ್ಲ ಎಂದು ನೀವು ಯೋಚಿಸುತ್ತಾ ಫೀಲ್ ಮಾಡುತ್ತಿದ್ದೀರಾ? ಸ್ವಲ್ಪ ಯೋಚಿಸಿ ನೋಡಿರಿ. ಏಸಪ್ಪ ಇಸ್ರಾಯೇಲ್ ಜನರಿಗೆ ಒಳ್ಳೆಯದನ್ನೇ ಮಾಡಿದರು, ಮಹಾಯಾಜಕರನ್ನು ಪ್ರೀತಿಸಿದರು. ಆದರೆ ಅವರು ಏನು ಮಾಡಿದರು? ಆತನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಏಸು ಏನು ಮಾಡಿದರು? ಅರ್ಥ ಮಾಡಿಕೊಳ್ಳಲಿಲ್ಲ. ಏಸು ಏನು ಹೇಳಿದರು? ಅವರು ಅರ್ಥವೇ ಮಾಡಿಕೊಳ್ಳಲಿಲ್ಲ. ಏಸಪ್ಪನನ್ನು ದ್ವೇಷ ಮಾಡಿದರು, ಆದರೆ ಏಸಪ್ಪ ಅವರನ್ನು ಪ್ರೀತಿ ಮಾಡಿದರು, ಅವರನ್ನು ಕ್ಷಮಿಸಿದರು. ಮತ್ತೊಂದು ವಿಷಯ ಗೊತ್ತಾ? ಏಸಪ್ಪ ಅವರಿಗಾಗಿಯೇ ಮರಣ ಹೊಂದಿದರು, ಅವರಿಗೆ ರಕ್ಷಣೆ ಬರಬೇಕು, ಅವರಿಗೆ ಪಾಪ ಕ್ಷಮಾಪಣೆ ಆಗಬೇಕೆಂದು ಕ್ಷಮಿಸಿದರು. ಮತ್ತೊಂದು ಫ್ಯಾಕ್ಟ್ ಏನು ಗೊತ್ತಾ? ಏಸಪ್ಪನಿಗೆ ಬದಲಾಗಿ ಬರಾಬನು ಬಿಡುಗಡೆಯಾದನಲ್ಲ, ಅವರನ್ನು ಏಸಪ್ಪ ಕ್ಷಮಿಸಿದರು, ಅವರಿಗಾಗಿ ಏಸಪ್ಪ ಶಿಲುಬೆಯನ್ನು ಹೊತ್ತುಕೊಂಡರು, ಅವರಿಗೂ ರಕ್ಷಣೆ ಉಂಟಾಗಬೇಕೆಂದು ಮಾಡಿದರು. ನೋಡಿದ್ರ ಮಕ್ಕಳೇ, ಒಂದು ವೇಳೆ ನೀವು ಯೋಚಿಸಬಹುದು, ನನ್ನನ್ನು ಅರ್ಥ ಮಾಡಿಕೊಳ್ಳಲು ಯಾರೂ ಇಲ್ಲ, ನನಗೆಂದು ಯಾರೂ ಇಲ್ಲ ಎಂದು. ಏಸಪ್ಪ ಏನು ಮಾಡಿದರು? ಎಲ್ಲ ಸಿಚುವೇಶನಲ್ಲೂ ಸುಮ್ಮನೆ ಇದ್ದರು. ಏಸಪ್ಪ ಜಗಳ ಮಾಡಿದರು ಎಂದಿದೆಯಾ? ಹೆತ್ತವರ ಬಳಿ ಜಗಳ ಮಾಡಿದರು ಎಂದಿದೆಯಾ? ಅಕ್ಕ ತಮ್ಮ ತಂಗಿ ಹತ್ರ ಜಗಳವಾಡ್ತೀರಾ? ಅವ್ರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಎಂದರೂ ಪರವಾಗಿಲ್ಲ, ಏಸಪ್ಪ ಸುಮ್ಮನೆ ಇದ್ದರು. ನಾವು ಹಾಗೆ ಸುಮ್ಮನಿರಬೇಕು, ನಾವು ಸುಮ್ಮನೆ ಇರಬೇಕು, ತಾಳ್ಮೆಯಿಂದಿರಬೇಕು. ನಮ್ಮನ್ನು ಒಂದು ಬಾರಿ ಅವರು ಅರ್ಥ ಮಾಡಿಕೊಳ್ಳುತ್ತಾರೆ. ಇಸ್ರಾಯೇಲ್ ಜನರು ಏಸಪ್ಪನನ್ನು ಸ್ವೀಕರಿಸಿದರು, ಏಸಪ್ಪನನ್ನು ಅರ್ಥ ಮಾಡಿಕೊಂಡರು. ನಿಮ್ಮ ಮನೆಯಲ್ಲೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಅದು ಮಾತ್ರವಲ್ಲ, ಏಸಪ್ಪ ಅವರನ್ನು ಕ್ಷಮಿಸಿದರು. ಅವರು ತಿಳಿಯದೆ ಮಾಡಿದರು ಎಂಬುದಾಗಿ ಏಸಪ್ಪ ಅವರನ್ನು ಕ್ಷಮಿಸಿದರು. ನೀವು ನಿಮಗೆ ಯಾರಾದರೂ ತಪ್ಪು ಮಾಡಿದ್ದರೆ ಅವರನ್ನು ನೀವು ಕ್ಷಮಿಸಬೇಕು, ಸರಿನಾ? ಶಿಲುಬೆಯ ಕಷ್ಟಗಳಿಂದ ಇಂದು ನಾವು ಅನೇಕ ಕಾರ್ಯ ಕಲಿತುಕೊಂಡವಲ್ಲ. ಸರಿ, ಈಗ ನಾವು ಪ್ರಾರ್ಥಿಸಲಿದ್ದೇವೆ. ಏಸಪ್ಪ, ನನಗೆ ನಿಮ್ಮ ಸ್ವಭಾವವನ್ನು ಕೊಡಿರೆ, ನಾನು ಎಲ್ಲರನ್ನೂ ಕ್ಷಮಿಸಬೇಕು, ನಿಮ್ಮ ಹಾಗೆ ಸುಮ್ಮನಿರಬೇಕು, ನಾನು ಕೋಪ ಮಾಡಿಕೊಳ್ಳಬಾರದು. ಆ ರೀತಿ ಹೇಳಿ ನಾವು ಪ್ರಾರ್ಥಿಸೋಣ. ಎಲ್ಲ ಕಣ್ಣು ಮುಚ್ಚಿ ನಾವು ಪ್ರಾರ್ಥಿಸೋಣ. ಏಸಪ್ಪ, ವಂದನೆಯಪ್ಪ, ಈ ದಿನದಲ್ಲಿ ನಮಗೆ ನೀವು ಹೇಳಿಕೊಟ್ಟಿದ್ದರಿಂದ, ಶಿಲುಬೆಯ ಕಷ್ಟಗಳ ಮೂಲಕ ನೀವು ಅನೇಕ ಕಾರ್ಯಗಳನ್ನು ನಮಗೆ ಹೇಳಿಕೊಟ್ಟಿದ್ದಕ್ಕಾಗಿ ವಂದನೆ. ನನ್ನನ್ನು ಯಾರು ಅರ್ಥ ಮಾಡಿಕೊಳ್ಳಲಿಲ್ಲ ಎಂದರು, ಯಾರು ನನ್ನನ್ನು ತಿಳಿದುಕೊಳ್ಳಲಿಲ್ಲ ಎಂದರು, ನನ್ನನ್ನು ಅರ್ಥ ಮಾಡಿಕೊಳ್ಳಲು ನೀವಿದ್ದೀರಾ ಏಸಪ್ಪ. ನಾನು ಅದನ್ನು ನೆನೆಸಿಕೊಳ್ಳುತ್ತೇನಪ್ಪ. ನೀವು ಹೇಗೆ ಸುಮ್ಮನಿದ್ದೀರೋ, ಹೇಗೆ ತಾಳ್ಮೆಯಿಂದ ಇದ್ದೀರೋ, ನನಗೆ ಆ ತಾಳ್ಮೆಯನ್ನು ಕೊಡಿರಿ. ನಾನು ನಿಮ್ಮ ಹಾಗೆ ತಾಳ್ಮೆಯಿಂದ ಇರಬೇಕೇಸಪ್ಪ. ನಾನು ಎಲ್ಲರನ್ನು ಕ್ಷಮಿಸಬೇಕು. ನೀವು ಹೇಗೆ ಅವರನ್ನು ಅರ್ಥ ಮಾಡಿಕೊಂಡಿರೋ, ಇಸ್ರಾಯೇಲ್ ಜನರು ತಿಳಿಯದೆ ಕಾರ್ಯಗಳನ್ನು ಮಾಡಿದರು, ನನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ, ತಿಳಿಯದೆ ಮಾಡಿದರು ಎಂದು ಹೇಗೆ ನೀವು ಅವರನ್ನು ಕ್ಷಮಿಸಿದ್ದೀರೋ ಅದೇ ರೀತಿಯಪ್ಪ, ಎಲ್ಲರನ್ನು ನಾನು ಅರ್ಥ ಮಾಡಿಕೊಳ್ಳಬೇಕು, ಎಲ್ಲರನ್ನು ನಾನು ಕ್ಷಮಿಸಬೇಕು, ಅವರಿಗಾಗಿ ನಾನು ಪ್ರಾರ್ಥಿಸಬೇಕಪ್ಪ. ನನಗೆ ಸಹಾಯ ಮಾಡಿರಿ ಅಪ್ಪ. ಈ ಮಕ್ಕಳು ಕೇಳುವಂಥ ಒಂದೊಂದು ಕಾರ್ಯಗಳನ್ನು ನೀವು ತಿಳಿದಿದ್ದೀರಿ. ಪ್ರಾರ್ಥಿಸುತ್ತಿರುವ ಒಬ್ಬೊಬ್ಬರನ್ನು ನೀವು ನಿಮ್ಮ ಹಸ್ತದಿಂದ ಮುಟ್ಟಿ ಆಶೀರ್ವದಿಸಿರಿ. ಈ ಮಕ್ಕಳು ನಿಮಗಾಗಿ ಎದ್ದು ಪ್ರಕಾಶಿಸಲು, ನಿಮಗಾಗಿ ಎದ್ದು ನಿಂತುಕೊಳ್ಳಲು ಇವರಿಗೆ ಸಹಾಯ ಮಾಡಿರಿ. ಈ ಮಕ್ಕಳಪ್ಪ, ಈ ಲೆಂಟ್ ದಿನಗಳಲ್ಲಿ ಅಪ್ಪ ಶಿಲುಬೆಯ ಕಷ್ಟಗಳನ್ನು ಧ್ಯಾನಿಸಲು ಇವರಿಗೆ ನೀವು ಕೃಪೆ ಮಾಡಿರಿ. ಅವರೊಂದಿಗೆ ಮಾತನಾಡಿರಿ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ಆಮೆನ್. ಇವತ್ತಿನ ಪ್ರೋಗ್ರಾಮ್ ತುಂಬಾ ಸೂಪರ್ ಆಗಿತ್ತಲ್ಲ ಮಿಕ್ಕಿ? ಹೌದು ಟಾಮಿ, ಇವತ್ತಿನ ಪ್ರೋಗ್ರಾಮ್ ಎಲ್ಲ ತುಂಬಾ ಸೂಪರ್ ಆಗಿತ್ತು. ಸರಿ ಟಾಮಿ, ನೀನು ಮತ್ತೆ ನಮ್ಮ ಮಕ್ಕಳೆಲ್ಲ ಮಾತಾಡ್ತೀರಿ, ನಂಗೆ ಮತ್ತೆ ಹೊಟ್ಟೆ ಹಸಿತಾ ಇರೋ ತರ ಇದೆ. ಅಲ್ಲಿ ನೋಡು, ನಮ್ಮ ತೋಟಗಾರ ಅಣ್ಣ ಹೋಗ್ತಾ ಇದಾರೆ. ಅಣ್ಣ ಇರಿ ಅಣ್ಣ, ನಂಗೊಂದು 10 ಹಣ್ಣು ಎತ್ತಿಡಿ ಅಣ್ಣ. ಓಕೆ ಮಕ್ಕಳೇ, ನೆಕ್ಸ್ಟ್ ಪ್ರೋಗ್ರಾಮ್ ಅಲ್ಲಿ ನಿಮ್ಮನ್ನ ಸಂಧಿಸ್ತೀನಿ. ಅಂಟಿಲ್ ದೆನ್ ಬಾಯ್. ಮಿಕ್ಕಿ ಇರು, ನಾನು ಬಂದೆ. ಜಾಲಿ ಟೈಮ್ ಜೀಸಸ್ ರೆಡೀಮ್ಸ್ ಮಿನಿಸ್ಟ್ರೀಸ್, ನಾಲುಮಾವಡಿ, ತೂತುಕುಡಿ ಡಿಸ್ಟ್ರಿಕ್ಟ್ 628211. For 24 hours prayer support, call 080
35454545. God bless you.